ಹೆಲೋ ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಸಿದ್ಧಾರ್ಥ ಲೇಔಟ್ಗೆ. ಸಿದ್ಧಾರ್ಥ ಲೇಔಟ್ ಮೈನ್ ರೋಡಲ್ಲಿ ಒಂದು ಫೇಮಸ್ಸು ಬಿರಿಯಾನಿ ಫಾಸ್ಟ್ ಫುಡ್ ಇದೆ. ಅದರ ಹೆಸರು ಜೋಯ್ ಬಿರಿಯಾನಿ ಅಂತ. ಇದು ಲೊಕೇಟ್ ಆಗಿರೋದು ಮೈಸೂರು ಬನ್ನೂರು ಮೈನ್ ರೋಡಲ್ಲಿ ನಿಯರ್ ಟೆರಿಷನ್ ಕಾಲೇಜ್ ಆಪೋಸಿಟ್ಟು ಪೆಟ್ರೋಲ್ ಬಂಕ್ ಇದೆ, ಆಪೋಸಿಟೇ ಇರೋದಿದು. ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ. ಜೊತೆಗೆ ಇವಾಗ ವಿಶೇಷವಾಗಿ ಚಾಕಣ ಮತ್ತು ಬಾರ್ಬಿಕ್ಯೂ ಎರಡು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಏನೇನು ಸಿಗುತ್ತೆ, ಏನೇನು ಸ್ಪೆಷಲ್ಲು, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಹರಿ ಅಂತ. ಹರಿ ಅಂತ. ಸರ್, ಜೋಯ್ ಬಿರಿಯಾನಿ ನೀವು ಫಾಸ್ಟ್ ಫುಡ್ನ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಸರ್ 2015ರಲ್ಲಿ ನಮ್ಮ ಅಣ್ಣ ನೀರು ಮಾಡ್ತಾಯಿದ್ರು. ಆಮೇಲೆ 3 ವರ್ಷ ಗ್ಯಾಪ್ ಆಯಿತು. 2018ರಲ್ಲಿ ಜಾಗ ಆಗ್ತಾಯಿದ್ದೀವಿ ಸರ್. ಯಾವ ವಾರ ನಿಮ್ಮದು ಕ್ಲೋಸ್ ಇರುತ್ತೆ ಮತ್ತು ರೆಗ್ಯುಲರಾಗಿ ಯಾವಾಗ ಓಪನ್ ಇರುತ್ತೆ? ಸರ್ ನಾವು ಮಂಗಳವಾರದಿಂದ ಭಾನುವಾರ ತನಕ ಕಂಟಿನ್ಯೂ ಓಪನ್ ಇರುತ್ತೆ. ಸೋಮವಾರ ಮಾತ್ರ ರಜಾ ಸರ್. ಟೈಮಿಂಗ್ಸು ಸರ್? ಸರ್ 5 ಗಂಟೆಯಿಂದ ನೈಟ್ 10:30 11 ಗಂಟೆ ಕ್ಲೋಸ್. ಓಕೆ. ನಿಮ್ಮ ಜೋಯ್ ಬಿರಿಯಾನಿಲಿ ಮೇಯ್ನು ಫೇಮಸ್ಸು ಅಂತಂದರೆ ಯಾವುದು ಐಟಮ್ ಸರ್? ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಬಿರಿಯಾನಿ. ಚಿಕನ್ ಲೆಗ್ ಪೀಸ್ ಇದೆ, ಚಿಕನ್ ಟಿಕ್ಕಾ ಇದೆ, ಚಿಕನ್ ಕಬಾಬ್ ಸಿಗುತ್ತೆ, ಲಾಲಿಪಾಪ್ ಇದೆ, ಪೆಪ್ಪರ್ ಡ್ರೈ, ಗಾರ್ಲಿಕ್, ಚಿಲ್ಲಿ, ಬೋನ್ಲೆಸ್ ಎಲ್ಲ ಬೋನ್ಲೆಸ್ ಐಟಮ್ಸ್. ಚಿಕನ್ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ. 12 ಐಟಮ್ಸ್ ಸಿಗುತ್ತೆ. 12 ಐಟಮ್ಸು. ಮತ್ತು ಇನ್ನೊಂದು ನೋಡಿದೆ, ಅದು ಮಟನ್ ಚಾಕ್ನ ಮತ್ತು ಬಾರ್ಬಿಕ್ಯೂನು ಸ್ಟಾರ್ಟ್ ಮಾಡಿದ್ದೀರಾ? ಸರ್ ಮಟನ್ ಚಾಕ್ನ ಈಗ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದಾರೆ. ನಾವು ಯಾಕೆ ಮಾಡ್ಬೋದು ಅಂತ ನಾವು ಮಾಡಿದ್ದೀವಿ. ಮಟನ್ ಚಾಕ್ನ, ಚಿಕನ್ ಬಾರ್ಬಿಕ್ಯೂ, ಲೆಗ್ ಪೀಸ್ ಸಿಗುತ್ತೆ, ಚಿಕನ್ ಟಿಕ್ಕಾ ಸಿಗುತ್ತೆ, ಅರಿಯಲ್ಲಿ ಚಿಕನ್ ಸಿಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಮಟನ್ ಚಾಕ್ನ. ಸರ್, ಇದು ಚಿಕನ್ ಬಿರಿಯಾನಿ ಎಷ್ಟು ಒಂದು ಫುಲ್ ಪ್ಲೇಟು? ಸರ್ ಒಂದು ಚಿಕನ್ ಬಿರಿಯಾನಿ 120 ಸರ್. 3 ಪೀಸ್ ಚಿಕನ್ ಬರುತ್ತೆ, 1 ಪೀಸ್ 40 ಗ್ರಾಮ್ ಇರುತ್ತೆ. ಓಕೆ. ಇದು ಚಿಕನ್ ಕಬಾಬು ಮತ್ತು ಲೆಗ್ಗು? ಸರ್ ಚಿಕನ್ ಕಬಾಬ್ ನಿಮಗೆ 100, 9 ಪೀಸ್ ಬರುತ್ತೆ. ಲೆಗ್ಗು ಆಯಿಲ್ ಫ್ರೈ ಆದರೆ 60, ತಂದೂರಿ ಆದರೆ 70. ಲೆಗ್ಗಳು ಮತ್ತು ಇದೇನು ಲಾಲಿಪಾಪ್ ಇದೆಯಲ್ಲ 5 ಪೀಸ್ ಬರುತ್ತೆ 120. ಚಿಕನ್ ಟಿಕ್ಕಾ 6 ಪೀಸ್ ಬರುತ್ತೆ 120. ಅರಿಯಲ್ಲಿ ಚಿಕನ್ 6 ಪೀಸ್ ಬರುತ್ತೆ 120. ಹಾಫ್ ಪ್ಲೇಟು ಕೊಡ್ತೀರಾ? ಹಾಫ್ ಪ್ಲೇಟ್ 70 ಸರ್. 3 ಪೀಸ್ ಬರುತ್ತೆ ಸರ್. ಈಗ ನಮಗೆ ಯಾವ ಐಟಮ್ ಕೊಡ್ತೀರಾ ಸರ್? ನಿಮಗೆ ರೈಸಲ್ಲೇ ಬಿರಿಯಾನಿ ತೊಗೊಳ್ಳಿ. ಓಕೆ. ಮಟನ್ ಚಾಕ್ನ ಟೇಸ್ಟ್ ಮಾಡಿ. ಓಕೆ. ಫಸ್ಟ್ ಟೈಮ್ ನಾನು ಮಟನ್ ಚಾಕ್ನ ಟ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ನೀವೇ ನೋಡ್ತಾ ಇದ್ದೀರಾ, ಚಾಕ್ನ ತುಂಬ ಈಕ್ವಲಾಗಿ ಎಲ್ಲನೂ ಸೈಜೆಲ್ಲ ಚೆನ್ನಾಗಿ ಕಟ್ ಮಾಡಿದ್ದಾರೆ. ನಿಮಗೆ ಟೇಸ್ಟಲ್ಲಿ ನಿಮಗೆ ಪೆಪ್ಪರು ಮತ್ತು ಸಾಲ್ಟು ಮತ್ತು ಸ್ಪೈಸಿ ಇನ್ನೂ ಬೇಕು ಅಂತಂದರೆ ಆ್ಯಡ್ ಮಾಡ್ತಾರೆ. ನಿಮಗೆ ಟೇಸ್ಟ್ ಯಾವ ರೀತಿ ಇಡ್ಸುತ್ತೆ ಆ ರೀತಿ ಮಾಡಿಕೊಡ್ತಾರೆ. ನಿಮಗೆ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಎಲ್ಲ ಸಾಫ್ಟ್ ಐಟಮ್ಸ್ಗಳು. ಸ್ಪೈಸಿ ಮತ್ತು ನಿಂಬು ಹಾಕೊಂಡು ತಿಂದರೆ ಒನ್ ಆಫ್ ದ ಬೆಸ್ಟ್ ಐಟಮ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಕೆಲವೊಂದು ಐಟಮ್ಮು ಹರಡಿರುತ್ತೆ, ಅದನ್ನು ಚೂಯ್ ಮಾಡಬೇಕದು, ಫೀಲ್ ಮಾಡಬೇಕು. ಅದೇ ಮಜಾ ಹೇಳಬೇಕು ಅಂದರೆ ಚಾಕ್ಣದಲ್ಲಿ. ನಾನು ಹೇಳೋದು ಒಂದು ಸಜೆಷನ್ ಏನು ಅಂದರೆ, ಚಾಕ್ಣ ಬಂದು ನೀವು ಎದುರುಗಡೆ ಅಲ್ಲೇ ಫ್ರೈ ಮಾಡಿ ಅಲ್ಲೇ ತಿಂದರೆ ಒಳ್ಳೆಯದು. ಯಾಕೆ ಅಂತಂದರೆ ಇದು ಡ್ರೈ ಆಗಿಬಿಡುತ್ತೆ, ನಿಮಗೆ ಗೊತ್ತು. ಅದಕ್ಕೆ ನನ್ನ ಸಜೆಷನ್ ಏನು ಅಂದರೆ, ಪಾರ್ಸಲ್ಗಿಂತ ಸ್ಪಾಟಲ್ಲೇ ನೀವು ತಿಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಆ ಫ್ರೆಶ್ನೆಸ್ ಇರುತ್ತೆ ನಿಮಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ನೀವು ಚಾಕಣನ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ನಿಮಗೆ ಈ ಕಲೆ ಯಾವಾಗಿಂದ ಕಲ್ತಿದ್ದು? ನನಗೆ ಇಲ್ಲಿ ಚಕ್ರವರ್ತಿ ಅನ್ನೋ ಒಂದು ಹೋಟ್ಲಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಾ, ಅಲ್ಲಿ ನನ್ನ ಫ್ರೆಂಡು ಕಲಸಿಪಾಳ್ಯದಲ್ಲಿದ್ದೆ ಸರ್. ಓಕೆ. ಅವರು ಅವ್ರ ಹತ್ರ ನಾನು ಕೆಲಸ ಕಲ್ತ್ಕೊಂಡೆ. ರಾಮಸ್ವಾಮಿಲಿ ಮಾಡ್ತಾಯಿದ್ರು. ರಾಮಸ್ವಾಮಿ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ನಾನು ಇಲ್ಲಿಗೆ ಬಂದು ಈ ಕಾನ್ಸೆಪ್ಟ್ ಮಾಡ್ತೀನಿ ಅಂದರು. ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಬಂದು ಜಾಯ್ನ್ ಆಗಿದ್ದೀರಾ? ಜಾಯ್ನ್ ಆಗಿ. ಓಕೆ. ಈಗ ಮಟನ್ ಚಾಕಣದಲ್ಲಿ ಎಷ್ಟು ಐಟಮ್ಸ್ಗಳು ಹಾಕ್ತೀರಾ? ಇದು ಆರ್ಟ್ ಬರುತ್ತೆ, ಟಿಕೆ ಕಾರ್ಡ್ ಬರುತ್ತೆ,
ಲಿವರ್ ಬರುತ್ತೆ, ಕಿಡ್ನಿ ಬರುತ್ತೆ, ಇದು ಮಂಡಿಲಿವ್ ಇದೆ, ಅದು ಸರ್ ಬೀಜ ಬರುತ್ತೆ. ಈಗ ಜಸ್ಟ್ ಖಾಲಿಯಾಗಿದೆ ಸರ್. ಎಷ್ಟು ಪ್ರೈಸ್? 1/4 kg ಬಂದು 250 ರೂಪಾಯಿ ಸರ್. ಅದು 1/4 kg ಬೇಕಂದವ್ರಿಗೆ 1/4 kg, ಅರ್ಧ ಬೇಕಂದವ್ರಿಗೆ ಅರ್ಧ kg ಈ ಥರ ವೆಯ್ಟಲ್ಲಿ ವೆಯ್ಟ್ ಮಾಡಿ ಕೊಡ್ತೀವಿ. ವೆಯ್ಟ್ ಮಾಡಿ ಇಲ್ಲೇ ಕೊಡ್ತೀವಿ. ನಮ್ದೆಲ್ಲ ಫ್ರೆಶ್ ಮಟನ್ ಬರುತ್ತೆ. ಮಟನ್ ನೋಡಿದಿರಲ್ಲ, ಫ್ರೆಶ್ ಮಟನ್ ಬರುತ್ತೆ. ನಾವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರು, ಕಲರು ಏನು ಯೂಸ್ ಮಾಡಲ್ಲ. ಕಸ್ಟಮರ್ ಎದುರುಗಡೆನೆ ಅಲ್ಲೇ ಕೊಡ್ತೀವಿ, ಅಲ್ಲೇ ಕಟ್ ಮಾಡ್ತೀವಿ, ಅಲ್ಲೇ ಬೇಯಿಸಿ ಅಲ್ಲೇ ಕೊಡ್ತೀವಿ ಸರ್. ಎಷ್ಟು ಟೈಮ್ ತಗೋತೀರಾ? ಈಗ ಒಂದು 1/4 kg ತಗೋತಾರೆ, ಅದು ನೀವು ರೋಸ್ಟ್ ಮಾಡಿ ಫ್ರೈ ಮಾಡಿ ಎಲ್ಲ ಕೊಡೋದಕ್ಕೆ ಎಷ್ಟೊತ್ತಾಗುತ್ತೆ? ಬಿಸಿ ಇದ್ದರೆ ಒಂದು 20 ನಿಮಿಷ ಸರ್. ಫ್ರೀ ಆಗಿದ್ರೆ 10 ನಿಮಿಷ ಅಲ್ಲೇ ಮಾಡಿ ಅಲ್ಲೇ ಕೊಡ್ತೀವಿ. ಓಕೆ. ಮಟನ್ ಚಾಟ್ನಾಗೆ ಏನೇನು ಆ್ಯಡ್ ಮಾಡ್ತೀರಾ ಅದು ಟೇಸ್ಟ್ ಇದು ಮಾಡೋದಕ್ಕೆ? ಸರ್ ಬ್ಲ್ಯಾಕ್ ಸಾಲ್ಟು, ಪೆಪ್ಪರು, ಚಾಟ್ ಮಸಾಲ, ಆಮೇಲೆ ಅದಕ್ಕೆ ಸಪ್ರೇಟಾಗಿ ಚಟ್ನಿ ಮಾಡ್ತೀವಿ. ಗುಂಟೂರು ಬ್ಯಾಡಿಗೆ, ಜಿಂಜಾರು, ಗಾರ್ಲಿಕ್ಕು, ಪೆಪ್ಪರು, ಸಾಲ್ಟು, ಆಮೇಲೆ ಲೆಮೆನು ಇಷ್ಟು ಹಾಕ್ಬಿಟ್ಟು ನಾವು ಅದನ್ನ ಫ್ರೈ ಮಾಡಿಕೊಂಡು ಅದಾದಮೇಲೆ ಪೇಸ್ಟ್ ಮಾಡಿಕೊಂಡು ಕುಕ್ ಮಾಡಬೇಕು ಚೆನ್ನಾಗಿ. ಓಕೆ. 1 hour ಆದರೂ ಕುಕ್ ಮಾಡಿ ಆಮೇಲೆ ಇದು ಮಾಡ್ತೀವಿ. ಇದನ್ನು ತಿಂದು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ, ಒಂದು 3 ಪೀಸ್ ಕೊಟ್ಟಿದ್ದಾರೆ, ಒಳ್ಳೆ ಸೈಜ್ ಇದೆ. ಬನ್ನಿ ಈಗ ಟೇಸ್ಟ್ ನೋಡೋಣ. ಚಿಕನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿದೆ, ಚೆನ್ನಾಗಿ ಬೆಂದಿದೆ. ಜೊತೆಗೆ ರೈಸು ಅಷ್ಟೇ ಸಾಫ್ಟಾಗಿದೆ. ನಾನು ಹಾಗೆ ತಿಂತಾಯಿದ್ದೆ, ನೋಡೋಣ ಗ್ರೇವಿಲಿ ಹೇಗಿದೆ ಅಂದರೆ ನಿಜವಾಗ್ಲೂ ಫಿದಾಗೋಯ್ತೀರ. ಗ್ರೇವಿ ಅಷ್ಟು ಚೆನ್ನಾಗಿದೆ. ನೀವು ಗ್ರೇವಿ ಜೊತೆಗೇನು ಟ್ರೈ ಮಾಡ್ಬೋದು, ಹಾಗೇನು ಟ್ರೈ ಮಾಡ್ಬೋದು. ಎರಡೂ ಅಷ್ಟೇ ಸೂಪರಾಗಿರುತ್ತೆ ಟೇಸ್ಟು. ಸರ್ ನಮಸ್ತೆ, ನಿಮ್ಮ ಹೆಸರು? ಸುನಿಲ್ ಅಂತ. ಸುನಿಲ್ ಅಂತ. ಜೋಯ್ ಬಿರಿಯಾನಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಾ? ಸರ್ ನಾವು ಒಂದು 2015ರಲ್ಲಿ ಡೈರಿ ಮುಂದೆ ಮಡಗಿದ್ರು. 2015ರಿಂದನೂ ಬರ್ತಾಯಿದ್ದೋ. ಓಕೆ. ಈಗ ಇಲ್ಲಿ ಓಪನ್ ಆಗಿ ಕೆಲವು ವರ್ಷ ಆಗೈತೆ. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಟೇಸ್ಟ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ? ಆಟೋ ಡ್ರೈವರು ಎಲ್ಲ ಸುತ್ತೀವಿ ಸರ್ ಊರು. ಹೌದು. ಎಲ್ಲಿ ಟೇಸ್ಟ್ ಚೆನ್ನಾಗಿ ಸಿಗ್ತದೆ ಅಲ್ಲಿ ಬರ್ತೀವಿ ಸರ್. ಓಕೆ. ಹುಡ್ಕೊಂಡು ಬರ್ತೀರಾ? ಬರ್ತೀರಿ, ಬಂದರೆ ಇಲ್ಲೇ ಬರ್ತೀವಿ ಸರ್. ನಿಮ್ಗೆ ಏನು ಇಷ್ಟ ಆಗುತ್ತೆ ಇಲ್ಲಿ? ಸರ್ ಇಲ್ಲಿ ಪೆಪ್ಪರ್ ಚಿಕನು, ಲಾಲಿಪಾಪು, ಲೆಗ್ ಪೀಸು, ಬಿರಿಯಾನಿ ಮಾತ್ರ ಸೂಪರಾಗಿ ಮಾಡ್ತಾರೆ ಸರ್. ನೀವು ನೋಡ್ತಾ ಇದ್ದೀರಾ ಚಿಕನ್ ಮಂಚೂರಿಯನ್ನು. ನಾನು ಒಂದು ಪ್ಲೇಟ್ ಫುಲ್ ತೊಗೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ನೀವು ವೆಜ್ಜಲ್ಲಿ ಏನು ಗೋಬಿ ಮಂಚೂರಿಯನ್ ತಿಂತೀರಾ ಅದೇ ರೀತಿ ಚಿಕನ್ ಮಂಚೂರಿಯನ್ ಇದು. ಬಟ್ ಎಲ್ಲ ಸಾಫ್ಟ್ ಆಗಿರೋವಂಥ ಚಿಕನ್ ಹಾಕಿರ್ತಾರೆ, ಬೋನ್ಲೆಸ್ಸು. ಗೋಬಿ ಮಂಚೂರಿಯನ್ಗೆ ಏನು ಸಾಸ್ ಹಾಕಿರ್ತಾರೆ ಅದೇ ರೀತಿ ಚಿಕನ್ ಮಂಚೂರಿಯನ್ನು ಹಾಕಿದ್ದಾರೆ. ಟೇಸ್ಟು ತುಂಬ ಚೆನ್ನಾಗಿದೆ. ಮಕ್ಳುಗಳಿಗೆ ದಿ ಬೆಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೀವು ವಿಸಿಟ್ ಮಾಡಿ, ಜೋಯ್ ಬಿರಿಯಾನಿಗೆ ಟ್ರೈ ಮಾಡಿ. ಇದನ್ನು ತಿಂದು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ನಾನಿವತ್ತು ವಿಸಿಟ್ ಮಾಡಿದ್ದು ಜೋಯ್ ಬಿರಿಯಾನಿಗೆ. ನಾನಿಲ್ಲಿ ಟ್ರೈ ಮಾಡಿದ್ದು ಮಟನ್ ಚಾಕ್ನ, ಚಿಕನ್ ಬಿರಿಯಾನಿ, ಚಿಕನ್ ಮಂಚೂರಿಯನ್ ತಗೊಂಡಿದ್ದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.